ನಮಸ್ಕಾರ, ಹೇಗಿದ್ದೀರಾ? ಮಹಿಮಾ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನೋಡಿ, ಮಳೆಗಾಲದ ನೆಂಟರು ಬಂದಿದ್ದಾರೆ. ನೋಡಿ, ಇದಕ್ಕೆ ಗಂಗೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ಅಂಗಳದಲ್ಲಿ ಇತ್ತು ನೋಡಿ. ಸ್ನೇಹಿತರೆ, ನಾನು ಇವತ್ತು ಒಂದು ತಿಂಡಿ ಮಾಡಲಿಕ್ಕೆ ಹೊರಟಿದ್ದೇನೆ. ಹಲಸಿನಕಾಯಿಯ ಸೊಂಟೆ ಮಾಡಲಿಕ್ಕೆ ಹೊರಟಿದ್ದೀನಿ. ನೋಡಿ, ಇದು ಹಲಸಿನಕಾಯಿ. ಇದು ಅದನ್ನು ಕಟ್ ಮಾಡಿಟ್ಟು ಇಷ್ಟು ಕಟ್ ಮಾಡಬೇಕು. ಹತ್ತರಿಂದ ಚೆಂದ ಮಾಡಿ ಇಷ್ಟು ಹೀಗೆ ಕಟ್ ಮಾಡಬೇಕು. ಹಲಸಿನಕಾಯಿಯನ್ನು ಕಟ್ ಮಾಡಿ, ಇದು ನಾನು ನಾಳೆ ದೋಸೆಗೆ ಕಟ್ ಮಾಡಿಟ್ಟದ್ದು. ಸೊಂಟೆ ಮಾಡಲಿಕ್ಕಲ್ಲ, ದೋಸೆ. ನೋಡಿ, ಚೆನ್ನಾಗಿ ಕುದಿದ ಎಣ್ಣೆಗೆ ಕಟ್ ಮಾಡಿ ಇಟ್ಟಂಥ ಹಲಸಿನಕಾಯನ್ನು ಹಾಕಬೇಕು. ನೋಡಿ, ಹಾಕುವಾಗ ಅದು ನೊರೆ ಮೇಲೆ ಬರ್ತದೆ, ಜಾಗ್ರತೆ ಮಾಡಿ ಹಾಕಬೇಕು. ನೊರೆ ನಿಲ್ಲುವ ತನಕ ಕಾಯಬೇಕು. ಮತ್ತೊಮ್ಮೆ ಹಾಕಬೇಕಾದ್ರೆ ಮತ್ತು ಬೆಂಕಿ ಸಿಮ್ಮು ಮಾಡಬೇಕು. ನೋಡಿ, ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಕೂಡ ಹಾಕಬೇಕು. ಮಳೆಗಾಲದಲ್ಲಿ ಎಲ್ಲ ನಮಗೆ ಸಿಗ್ತದೆ. ಹಲಸಿನಕಾಯಿ, ಅರಸಿನ ಎಲೆ, ಕೆಸು ಮತ್ತು ನುಗ್ಗೆ ಸೊಪ್ಪು ಎಲ್ಲ ಸಿಗ್ತದೆ. ಮತ್ತು ಮಳೆಗಾಲದಲ್ಲಿ ಪುರ್ಸೋಟು ಕೂಡ ಇರ್ತದೆ, ಕೆಲಸ ಇರುವುದಿಲ್ಲ. ಎಲ್ಲ ಎಣ್ಣೆ ಎಲ್ಲ ಇದ್ದರೆ ಇದು ಮಾಡಲಿಕ್ಕೆಲ್ಲ ಕಷ್ಟದ ಕೆಲಸ ಅಲ್ಲ, ಒಳ್ಳೆಯದಾಗ್ತದೆ ಮಾಡಲಿಕ್ಕೆ. ಇವತ್ತು ನನಗೆ ಮಾಡುವಂತಾಯಿತು, ಹಾಗೆ ಮಾಡಿದ್ದು. ಹಲಸಿನಕಾಯಿ ತಂದಿದ್ದರು. ಇದಕ್ಕೆ ಈ ಹಲಸಿನಕಾಯಿಗೆ ತುಳುವ ಪೆಲಕ್ಕಾಯಿ ಅಂತ ಹೇಳ್ತಾರೆ. ತುಳುವಲ್ಲಿ ಅದೇ ಹಲಸಿನಕಾಯಿ ಬೇಕು. ಅದು ಇನ್ನೊಂದು ಹಲಸಿನಕಾಯಿಗೆ ಬರಿಕ ಅಂತ ಹೇಳ್ತಾರೆ. ಬರಿಕ ಅಲ್ಲ, ತುಳುವ ಹಲಸಿನಕಾಯಿ ಬೇಕು. ಅದು ಒಳ್ಳೆ ಬೆಳೆದಿರಬೇಕು. ನೋಡಿ, ರೆಡಿ ಆಯಿತು. ಅಷ್ಟು ಬೇಯಬೇಕು. ನೋಡಿ, ಅಷ್ಟು ಕೆಂಪಾಗೆ ಆಗಬೇಕು. ಅದು ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ. ನೋಡಿ, ತೆಗಿತಾ ಇದ್ದೇನೆ. ಜಾಗ್ರತೆ ಮಾಡಿ ತೆಗಿಬೇಕು, ಎಣ್ಣೆ ಎಲ್ಲ ರಟ್ಟಬಾರ್ದು. ನೋಡಿ, ಆಯಿತು, ರೆಡಿ ಆಯಿತು. ನೋಡಿ, ಅದನ್ನು ನಾನೀಗ ತಿಂದು ನೋಡಿದ್ದೆ. ಒಳ್ಳೆ ಟೇಸ್ಟ್ ಆಗಿದೆ, ತುಂಬ ಒಳ್ಳೆಯದಾಗಿದೆ. ನನಗೆ ಖುಷಿ ಆಯಿತು. ಥ್ಯಾಂಕ್ ಯು ವೀಕ್ಷಕರೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.